ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ನಾವೀಗ ಊಟಿಯಲ್ಲಿದ್ದೇವೆ. ಸೊ ಊಟಿಯಲ್ಲಿರುವಂತಹ ಪೈನ್ ಫಾರೆಸ್ಟಲ್ಲಿದ್ದೇವೆ. ಸೊ ಪೈನ್ ಫಾರೆಸ್ಟ್ ಅಂದರೆ ಇದು ನೋಡಿ, ದೊಡ್ಡ ಉದ್ದದಾದಂತಹ ಮರಗಳು. ಸೊ ಇದೊಂದು ಫೋಟೋಜೆನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು. ಜಾಸ್ತಿಯಾಗಿ ಜನರು ಇಲ್ಲಿ ಬರೋದು ಫೋಟೋ ತೆಗಿಲಿಕ್ಕೆ, ವಿಡಿಯೋ ತೆಗಿಲಿಕ್ಕೆ. ಇದರ ಆ ಕಡೆ ಒಂದು ಲೇಕ್ ಇದೆ. ನಾನು ಸಣ್ಣ ಇರುವಾಗ ಬಂದದ್ದಿಲ್ಲಿ, ಅಂದರೆ ಒಂದು 10th ಸಣ್ಣ ಅಂದರೆ ಏಜಲ್ಲಿ ಸಣ್ಣ ಇರುವಾಗ. ಸೊ ಹಾಗೆ. ಸೊ ಬನ್ನಿ ಆಗಿದ್ದರೆ ಹೋಗುವ. ಈ ಪೈನ್ ಫಾರೆಸ್ಟ್ ಯಾವ ಥರ ಇದೆ ಅಂತ. ಅವು ಹಣ ಕೊಡಿ, ಅದು 100 3 ಟಿಕೆಟ್ ಬರ್ಪರ ಮುಜ್ಜೆಪ್ಲೆ. ಸೊ ಬನ್ನಿ ಹಾಗಿದ್ರೆ ಪೈನ್ ಫಾರೆಸ್ಟ್ ಒಳಗಡೆ ಹೋಗುವ. ನಾನು ಸಣ್ಣ ಇರುವಾಗ ಇಲ್ಲಿ ಬಂದು ಇಲ್ಲಿ ಒಳಗಡೆ ಸೈಕ್ಲಿಂಗ್ ಎಲ್ಲ ಇತ್ತು. ಈಗ ಆ ಥರ ಇದೆಯಾ ಅಂತ ಗೊತ್ತಿಲ್ಲ. ಇಲ್ಲಿ ಬಂದದೇ ನೆನಪಿಲ್ಲ ನನಗೆ, ಅಂದರೆ ಆಗ ಯಾವ ಥರ ಇತ್ತು, ಈಗ ಯಾವ ಥರ ಇದೆ ಅಂತ. ಸೊ ಊಟಿಗೆ ನೀವು ಅದು ಬಂದರೆ ಒಂದು ಆ ಟ್ರೈನ್ ಮಿಸ್ ಮಾಡಬೇಡಿ, ಹಾಗೆಯೇ ಇಲ್ಲಿರುವಂತಹ ಪೈನ್ ಫಾರೆಸ್ಟನ್ನು ಮಿಸ್ ಮಾಡಬೇಡಿ. ಯಾಕಂದರೆ ಇದುವೇ 2 ಊಟಿಯ ಮೇನ್ ಅಟ್ರಾಕ್ಷನ್, ಪೈನ್ ಫಾರೆಸ್ಟ್. How much rupees? 1 ಫೋಟೋ ನೋಡಿ. ಬೇಕಿದ್ರೆ ಡಿಜಿಟಲ್ ಫೋಟೋ ಕೂಡ ಕೊಡ್ತಾರೆ. ಫೋಟೋ ಕೊಡಿ. ಇದು ಮೆಮೊರಿ ಯಾವತ್ತಿರ್ತದೆ. ನನ್ನ ಫೋನ್ ಇದು ಮೆಮೊರಿ ಎಲ್ಲಿ ಇರ್ತದೆ ಯಾವತ್ತು. ಫೋನ್ ಓಪನ್ ಮಾಡಬೇಕಲ್ಲ. ಇದು ಮನೆ ಹೀಗೆ ನೋಡುವಾಗ ಊಟಿ ಎದುರು ಬರ್ತದೆ. ಹಾಂ, ನಾನು ಹಾಗೆ ನನ್ನ ರೂಮ್ ನೋಡಿದ್ರ ಫುಲ್ ಅದೇ. ಮಡಿಕೇರಿ, ಊಟಿ, ಮೂನಾರ್, ಕೊಯಂಬತ್ತೂರು. ಸೊ ನೋಡಿ, ಇಲ್ಲೊಂದು ರಿವರ್ ಕೂಡ ಉಂಟು. ಆನೆಗಳೇನು ಉಂಟಾ ಇಲ್ವಾ ಅಂತ. ಸೊ ಇಲ್ಲಿ ತನಕ ಬಂದದ್ದಕ್ಕೆ ನಾವು ಈ ಪ್ಲೇಸನ್ನು ನೋಡ್ತಾ ಇದ್ದೇವೆ. ಯಾಕೆಂದರೆ ಆಲ್ರೆಡಿ ನಾವೀಗ ಲೇಟ್ ಆಗಿದೆ, ಮಂಗಳೂರು ಕಡೆ ಹೊರಡಬೇಕು. ಬಟ್ ಇಲ್ಲಿ ತನಕ ಬಂದು ಈ ಪ್ಲೇಸ್ ನೋಡೋದಿದ್ರೆ ಹೇಗೆ ಅಲ್ವಾ, ಜಾಲಿಯಾಗಿ ನೋಡಿಕೊಂಡು ಆಮೇಲೆ ಹೋಗುವ. ಸೊ ನಿನ್ನಿನ ದಿನ ಫುಲ್ ವೇಸ್ಟ್ ಆಯಿತು. ಅಂದರೆ ನಾವು ಆ ಟ್ರೈನಲ್ಲಿ ಮಾತ್ರ ಹೋಗಿದ್ವಿ, ಆಮೇಲೆ ಹಾಸ್ಟೆಲಿಗೆ ಹೋದ್ವಿ. ಟ್ರೈನ್ ಆಗಲೇ ಹೇಳಿದ ಹಾಗೆ ನಾವು ರಿಟರ್ನ್ ಟ್ರೈನ್ ಸಿಗಲಿಲ್ಲ ನಮಗೆ. ಸೊ ಬಸ್ಸಿಗೆ ಸುಮಾರು 1-1.5 ಗಂಟೆ ಕಾದ್ವಿ. ಸೊ ಹಾಗಾಗಿ ತುಂಬ ಕಷ್ಟ ಆಯಿತು. ಮತ್ತು ಟಯರ್ಡ್ ಕೂಡ ಆಗಿತ್ತು. ನಾವು ಊಟ ಮಾಡುವಾಗಲೇ 4-4:30 ಆಗಿತ್ತು. ಸೊ ನೋಡಿ, ನೀವೇನಾದರೂ ಕುದುರೆ ರೈಡ್ ಮಾಡಬೇಕಂತಾದರೆ ಊಟಿಗೆ ಬರ್ಬೋದು. ಇಲ್ಲಿ ಎಲ್ಲ ಕಡೆ ಕುದುರೆಗಳಿರ್ತದೆ. ಅದರಲ್ಲಿ ಮೇಯ್ನಾಗಿ ನೋಡಿ, ಇಲ್ಲಿ ಪೈನ್ ಫಾರೆಸ್ಟ್ ಒಳಗಡೆ ಕುದುರೆ ಉಂಟು. ಜಾಲಿಯಾಗಿ ಮುಟ್ಟಿದ್ರೆ ಪಟಾಕ್ ಕೆಪ್ಪೆಗಳು ಇದೆ. ಇಲ್ಲ, ಬೇಡ ಬಿಡಿ, ಹೆದರಿಕಾಗ್ತದೆ. ಸಾರಿ ಅಲ್ಲೇ ಕಾಲೆಲ್ಲ ಮೇಲೆ ಮಾಡ್ತಿದೆ. ಟಚ್, ನೋ ಹಿಟ್ಟಿಂಗ್. ಅಯ್ಯೋ ಹೆದರಿಯೋದೆ ಜಾಲಿ. ಸೊ ಈ ಪೈನ್ ಫಾರೆಸ್ಟಿಗೆ ಬರೋದಂತಾದರೆ ನಿಮಗೆ 30 ರೂಪೀಸ್ ಎಂಟ್ರಿ ಟಿಕೆಟ್. ಸೊ ಇವತ್ತು ವೀಕ್ ಡೇ ಆಗಿರೋದ್ರಿಂದ, ಅದು ವೆಡ್ನೆಸ್ಡೇ ಆಗಿರೋದ್ರಿಂದ ಅಷ್ಟೇನು ಕ್ರೌಡ್ ಇಲ್ಲ. ಆದರೆ ಸ್ಯಾಟರ್ಡೆ ಸಂಡೇ ಬಂದರೆ ಅಥವಾ ಗೌರ್ಮೆಂಟ್ ಹಾಲಿಡೇಸಿಗೆ ಬಂದರೆ ಫುಲ್ ರಶ್ ಇರಬಹುದು ಅಲ್ವಾ. ಯಾಕೆಂದರೆ ತುಂಬ ಫೇಮಸ್ ಅಲ್ಲ. ಹಾಗಾಗಿ ಇಂದ ಡೈರೆಕ್ಟಾಗಿ ಮಸನಗುಡಿ ಮುಖಾಂತರ ಬಂಡೀಪುರ ಆಗಿ ಆಮೇಲೆ ಮೈಸೂರಾಗಿ ಮಂಗಳೂರು ಕಡೆ ಹೋಗುವಂಥದ್ದು. ಸೊ ಹಾಗಿದ್ರೆ ಹೋಗೋ ಬನ್ನಿ. ಈ ಪೈನ್ ಫಾರೆಸ್ಟನ್ನು ನೋಡಿದ್ರಿ, ಪೈನ್ ಫಾರೆಸ್ಟ್ ನಾನು ಸಣ್ಣ ವೀಡಿಯೋ ಕೂಡ ನೋಡಿದ್ರಿ. ಈ ಪೈನ್ ಫಾರೆಸ್ಟ್ ಅಂದರೆ ಅಲ್ಲೊಂದು ಪೈನ್ ಕೋನ್ ಆಗುತ್ತೆ, ಅದನ್ನು ಡಿಸೈನಿಗೆಲ್ಲ ಯೂಸ್ ಮಾಡ್ತಾರೆ. ಸೊ ಅಷ್ಟೇ, ಬನ್ನಿ ಹಾಗಿದ್ರೆ ಹೋಗುವ. ವಿಡಿಯೋ ಇಲ್ಲೇ ಎಂಡ್ ಮಾಡುವ. Same. I am also CEO. Oh, which one?